ರಾಜ್ಯದಲ್ಲಿ ಕೋಲಾಹಲವನ್ನ ಎಬ್ಬಿಸಿದೆ ಹನಿ ಟ್ರ್ಯಾಪ್ ಪ್ರಕರಣ. ರಾಷ್ಟ್ರಮಟ್ಟದಲ್ಲೂ ತೀವ್ರ ರೀತಿಯ ಚರ್ಚೆಗೆ ಗ್ರಾಸವಾಗಿದೆ. ಗೃಹ ಸಚಿವರಿಗೆ ಕೆಎನ್ ರಾಜಣ್ಣ ಈ ಬಗ್ಗೆ ನಿನ್ನೆ ಅಧಿಕೃತವಾಗಿ ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಯಾವಾಗ ದೂರು ಕೊಡ್ತಾರೆ ಅಂತ ಕುತೂಹಲ ಇತ್ತಲ್ಲ, ಈಗ ನಿನ್ನೆ ಗೃಹ ಸಚಿವರನ್ನ ಭೇಟಿ ಮಾಡಿ 3 ಪುಟಗಳ ಮನವಿಯನ್ನ ಕೊಟ್ಟಿದ್ದಾರೆ. ಇದೇ ಮನವಿ ಡಿಜಿಗೆ ರವಾನೆ ಮಾಡಿದ್ದಾರೆ ಗೃಹ ಸಚಿವರು. ಪೊಲೀಸರಿಗೆ ಇನ್ನೂ ಕೂಡ ಇವರು ಕಂಪ್ಲೇಂಟ್ ಕೊಟ್ಟಿಲ್ಲ. ನಿನ್ನೆ ಗೃಹ ಸಚಿವರು ಅದೇ ಹೇಳ್ತಾ ಇದ್ರು, ನನ್ನ ಹತ್ರ ಮನವಿ ಕೊಟ್ಟಿದ್ದಾರೆ, ಈಗ ಅಧಿಕೃತವಾಗಿ ಅವರು ದೂರು ಕೊಡಬೇಕು ಪೊಲೀಸರಿಗೆ ಅಂತ ಹೇಳ್ತಾ ಇದ್ರು. ಈಗ ಗೃಹ ಸಚಿವರ ಸೂಚನೆಯಂತೆ ಪ್ರಾಥಮಿಕ ತನಿಖೆಯನ್ನ ಮಾಡಬಹುದು, ಅದಕ್ಕೆ ಅವಕಾಶ ಇದೆ ಮನವಿ ಕೊಟ್ಟಿರೋದ್ರಿಂದ. ದೂರು ದಾಖಲಾಗದ ಹೊರತು ಯಾವ ತನಿಖಾ ಸಂಸ್ಥೆಯಿಂದ ತನಿಖೆ ಮಾಡಿಸಬೇಕು ಅನ್ನೋದನ್ನ ನಿರ್ಧಾರ ಮಾಡಕ್ಕಾಗಲ್ವಲ್ಲ. ಇದರಲ್ಲಿ ಸರ್ಕಾರದ ಕಡೆಯಿಂದ ನಿರ್ಧಾರ ಆಗಿಲ್ಲ. ಹನಿ ಟ್ರ್ಯಾಪ್ ಯತ್ನ ಆಗಿದೆ ಅಂತ ರಾಜಣ್ಣ ಹೇಳ್ಕೊಂಡಿದ್ದಾರೆ. ಸದನದಲ್ಲಿ ಸಾಕ್ಷಿ ಪುರಾವೆ ಇದೆ ಅಂತ ಹೇಳ್ಕೊಂಡಿದ್ರು. ಆದರೆ ಈಗ ನೋಡಿದ್ರೆ ಯಾವುದೇ ಸಾಕ್ಷಿ ಇಲ್ಲ, ದಾಖಲೆಗಳು ತಮ್ಮ ಹತ್ರ ಇಲ್ಲ, ಒಂದು CCTV ಫುಟೇಜ್ ಕೂಡ ಅವೈಲಬಲ್ ಇಲ್ಲ ಅಂತ ಹೇಳ್ತಿದ್ದಾರೆ. ಈಗ ಕೇವಲ ಮನವಿ ಕೊಟ್ಟು ಸುಮ್ಮನಾಗ್ತಾರಾ ಅನ್ನೋದು ಕುತೂಹಲ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ಗಂಗಾಧರ್ ವಾಗಟ, ಈಗ ದೂರು ಕೊಟ್ಟ ಮೇಲೆ ಯಾವ ತನಿಖಾ ಸಂಸ್ಥೆಯಿಂದ ತನಿಖೆ ಮಾಡಿಸಬೇಕು ಅನ್ನೋದನ್ನ ಡಿಸೈಡ್ ಮಾಡ್ತೀವಿ ಅಂತ ಸದನದಲ್ಲಿ ಈ ವಿಷಯ ಪ್ರಸ್ತಾಪ ಆದಾಗಿನಿಂದಲೂ ಕೂಡ ಗೃಹ ಸಚಿವರು ಹೇಳ್ಕೊಂಡು ಬಂದಿದ್ರು. ಸೊ ಈಗ ನೋಡಿದ್ರೆ ಇವರು ಮನವಿಯನ್ನ ಕೊಟ್ಟಿದ್ದಾರೆ. ಈ ಮನವಿ ಮೇಲೇನೆ ಯಾವ ತರ ತನಿಖೆಯನ್ನ ಮಾಡಿಸಬಹುದು? ಶ್ರೀಮಿತಾ, ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ಅಂದ್ರೆ ಸಚಿವ ರಾಜಣ್ಣ ವಿರುದ್ಧ ಹನಿ ಟ್ರ್ಯಾಪ್ ಮಾಡಿರುವಂತಹ ಒಂದು ಸಂಬಂಧಪಟ್ಟಂತೆ ಗೃಹ ಸಚಿವರಿಗೆ ಏನು ಮನವಿಯನ್ನ ಕೊಟ್ಟಿದ್ರು, ಆ ಮನವಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಗೃಹ ಸಚಿವರು DGIGPಗೆ ಇವತ್ತು ಸೂಚನೆ ಕೊಡುವಂತಹ ಸಾಧ್ಯತೆಗಳಿದೆ. ಈ ಒಂದು ಪ್ರಮುಖವಾಗಿ ಪ್ರಾಥಮಿಕ ತನಿಖೆಯನ್ನ ಮಾಡುವಂತ ನಿಟ್ಟಿನಲ್ಲಿ ಅವರಿಗೆ ಒಂದು ಸೂಚನೆ ಕೊಡುವಂತಹ ಒಂದು ಅಧಿಕಾರ ಕೂಡ ಇರುತ್ತೆ. ಆದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಯಾವುದೇ ರೀತಿಯ FIR ಮಾಡಕ್ಕಾಗೋದಿಲ್ಲ, ಮತ್ತೆ FIR ಮಾಡದೆ ಯಾರನ್ನು ಕೂಡ ವಶಕ್ಕೆ ಪಡೆಯೋದಾಗೋದಿಲ್ಲ, ಮತ್ತೆ ಆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಇನ್ವೆಸ್ಟಿಗೇಷನ್ ಪ್ರೋಸೆಸ್ ಏನಿರುತ್ತೆ ಅದು ರೀತಿಯಲ್ಲಿ ಯಾವುದೇ ರೀತಿ ಮಾಡೋಕ್ಕಾಗೋದಿಲ್ಲ, ಮತ್ತೆ SIT ರಚನೆ ಮಾಡೋಕ್ಕೂ ಕೂಡ ಆಗೋದಿಲ್ಲ. ಯಾಕಂದ್ರೆ ಅದಕ್ಕೆಲ್ಲವೂ ಕೂಡ FIR ಆಗ್ಲೇಬೇಕು. ಆದ್ರೆ FIR ಆಗದಿರೋ ಹೊರತು ಕೇವಲ ಪ್ರಾಥಮಿಕ ಒಂದು ತನಿಖಾ ರಿಪೋರ್ಟ್ ಏನಿದೆ ಅದನ್ನ ರಿಪೋರ್ಟ್ ಅನ್ನ ಕೊಡಬಹುದು, ಅಂದ್ರೆ ಗೃಹ ಸಚಿವರಿಗೆ DGIGP ಅವರು ಕೊಡಬಹುದು. ಆದ್ರೆ ಈಗ DGIGP ಅವರು ಒಂದು ಅವರು ಯಾವ ತನಿಖಾಧಿಕಾರಿಗಳನ್ನ ನೇಮಕ ಮಾಡ್ಕೊಳ್ತಾರೆ, ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಮಾಡುವಂತ ನಿಟ್ಟಿನಲ್ಲಿ ಈಗ ಅವರ ವಿವೇಚನೆ ಬಿಡುವಂಥದ್ದು ಬಹುತೇಕವಾಗಿ ಇವತ್ತಿನಿಂದಲೇ ಪ್ರಾರಂಭವಾಗುವಂತಹ ಸಾಧ್ಯತೆ ಇದೆ. ಒಂದು ಪ್ರಾಥಮಿಕ ಒಂದು ತನಿಖೆಯನ್ನು ನಡೆಸಿ ಒಂದು ರಿಪೋರ್ಟ್ ಅನ್ನ DGIGPಗೆ ಸಬ್ಮಿಟ್ ಮಾಡುವಂಥದ್ದು, ಅದನ್ನು ಅವರು ಗೃಹ ಸಚಿವರಿಗೆ ಸಬ್ಮಿಟ್ ಮಾಡುವಂಥದ್ದು. ಹೀಗಾಗಿ ಯಾವ ತನಿಖಾಧಿಕಾರಿಗಳನ್ನ DGIGP ಅವರು ಒಂದು ನೇಮಕ ಮಾಡ್ತಾರೆ, ಒಂದು ಟೀಮ್ ಅನ್ನ ರಚನೆ ಮಾಡ್ತಾರೆ, ಅದು ಕೂಡ ನೋಡಬೇಕಾಗುತ್ತೆ. ಇವತ್ತು ಬಹುತೇಕವಾಗಿ ಇವತ್ತೇ ಟೀಮ್ ರಚನೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಯಾಕಂದ್ರೆ ಮೊದಲು ನಾನು ಕೇಸನ್ನ ಕೊಡ್ತೀನಿ, FIR ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ದಂತ ರಾಜಣ್ಣ ಅವರು ನಿನ್ನೆ ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳಿಲ್ಲ ಅಂತ ಹೇಳಿದ್ರು. ಆದ್ರೆ ಯಾವುದೇ ಸ್ಟೇಷನ್ಗೆ ಹೋಗಿ ಅವ್ರು ಕಂಪ್ಲೇಂಟ್ ಅನ್ನ ಕೊಟ್ಟಿಲ್ಲ, ಗೃಹ ಸಚಿವರಿಗೆ ಖುದ್ದಾಗಿ ಹೋಗಿ ಕೇವಲ ಒಂದು ಮನವಿಯನ್ನು ಮಾತ್ರ ಕೊಟ್ಟಿರುವಂಥದ್ದು. ಮತ್ತೆ ಆ ಸಂಬಂಧಪಟ್ಟಂತೆ ತಮ್ಮ ಹತ್ರ ಎಲ್ಲ ಎವಿಡೆನ್ಸ್ಗಳನ್ನ ಇದೆ ಅಂತ ಹೇಳ್ತಾ ಇದ್ದಂತ ರಾಜಣ್ಣ ಅವರು CCTV ಕೂಡ ಹಾಕ್ಸಿಲ್ಲ, ಮತ್ತೆ ಸರಿಯಾದಂಥ ಏನು ರೆಕಾರ್ಡ್ಸ್ ಯಾವುದೇ ರೀತಿ ಇಲ್ಲ. ಆದರೆ ಯಾವ ಯುವತಿ ಒಂದು ಹನಿ ಟ್ರ್ಯಾಪ್ ಮಾಡೋಕ್ಕೆ ಬಂದಿದ್ರು, ಆಕೆ ಹಾಕಿದಂಥ ಡ್ರೆಸ್ ನಮಗೆ ಐಡೆಂಟಿಫೈ ನಮ್ಗೆ ಮಾಹಿತಿ ಇರುವಂಥದ್ದು. ಈಗ ಆಕೆಯನ್ನು ಗುರುತಿಸಬಲ್ಲ ಅನ್ನೋ ರೀತಿಯಲ್ಲಿ ಅವರು ಮಾತನಾಡಿದ್ದಾರೆ. ಆದರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವೇಳೆ ಇವತ್ತು ಏನಾದರೂ ಟೀಮ್ ರಚನೆ ಆದರೆ, ಅಥವಾ ಇವತ್ತು DGIG ಅಲೋಕ್ ಮೋಹನ್ ಅವರಿಗೆ ಒಂದು ರಿಪೋರ್ಟ್ ಸಬ್ಮಿಟ್ ಅಂದರೆ ಅವರಿಗೆ ಸೂಚನೆ ಕೊಟ್ಟಂತಹ ಸಂದರ್ಭದಲ್ಲಿ DGIGP ಅವರು ಒಂದು ಟೀಮನ್ನು ರಚನೆ ಮಾಡ್ತಾರೆ. ಯಾವ ರೀತಿ ಇನ್ವೆಸ್ಟಿಗೇಷನ್ ಪ್ರೊಸೆಸ್ ಪ್ರೈಮರಿ ಆಗಿ ಅಂದರೆ ಪ್ರಾಥಮಿಕ ತನಿಖಾ ರಿಪೋರ್ಟನ್ನು ಕೊಡಬೇಕು ಅಂತೇಳಿ, ಅಂದರೆ ಒಂದು ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಮಾಡಿ ರಿಪೋರ್ಟ್ ಕೊಡಬೇಕು ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಟೀಮ್ ಏನು ಮಾಡುತ್ತೆ, ಅದೇ ರೀತಿಯಾಗಿ ಅವರನ್ನು ಕೂಡ ಇನ್ವೆಸ್ಟಿಗೇಷನ್ ಅಂದರೆ ಯಾವುದಂದ್ರೆ ಮಾಹಿತಿಯನ್ನು ಪಡ್ಕೊಳ್ಳುವಂಥದ್ದು, ಯಾವ ರೀತಿ ಏನಾಯಿತು, ಯಾವನಿಂದ ಈ ವಿಚಾರಗಳು ಬೆಳಕಿಗೆ ಬಂತು, ನಿಮ್ಮ ಗಮನಕ್ಕೆ ಬಂದಿದ್ದೆ ಅವತ್ತು ಎಲ್ಲಿ ಅವರು ಹನಿ ಟ್ರ್ಯಾಪ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ರು. ಹೀಗಾಗಿ ಪ್ರಾಥಮಿಕ ತನಿಖೆಯನ್ನು ಮಾಡ್ಕೊಳ್ತಾರೆ. ಅನುಮಾನಾಸ್ಪದ ಯಾರು ವ್ಯಕ್ತಿಗಳಿದ್ದಾರೆ ಅಂಥವ್ರನ್ನ ಪತ್ತೆ ಕಾರ್ಯ ಮಾಡುವಂತ ನಿಟ್ಟಿನಲ್ಲಿ ಅವರ ಇಂಥವ್ರು ಅನ್ನೋ ರೀತಿಯಲ್ಲಿ ಕೂಡ ಅವ್ರು ಸಸ್ಪೆಕ್ಟ್ ಯಾರು ಮಾಡ್ತಾರೆ ಆ ಸಸ್ಪೆಕ್ಟ್ ಮಾಡುವಂತ ಒಂದು ಆ ರಿಪೋರ್ಟ್ ಕೂಡ ಇರುವಂಥದ್ದು. ಅದಕ್ಕೂ ಮೊದಲು ಏನಾದರೂ FIR ಅನ್ನ ಮಾಡ್ತಾರಾ, FIR ಮಾಡಿದಂಥ ಬಳಿಕ SIT ರಚನೆ ಮಾಡ್ತಾ ನೋಡಬೇಕಾಗುತ್ತೆ. ಇದು ದೂರುದಾರರು ಯಾವ ರೀತಿ ಕಂಪ್ಲೇಂಟ್ ಅನ್ನು ಕೊಡ್ತಾರೆ ನೋಡಬೇಕಾಗುತ್ತೆ. ಕೇವಲ ಈ ಮನವಿ ಆಧಾರದ ಮೇಲೆ ಹೋಮ್ ಮಿನಿಸ್ಟರ್ ಸೂಚನೆ ಕೊಟ್ಟಂತ ಹಿನ್ನೆಲೆಯಲ್ಲಿ ಈಗ DGIGP ಅವರು ಒಂದು ರಿಪೋರ್ಟ್ ಅನ್ನ ಮಾಡುವಂತ ನಿಟ್ಟಿನಲ್ಲಿ ಈಗ ಇವತ್ತೇ ಪ್ರಾರಂಭ ಮಾಡುವಂತ ಸಾಧ್ಯತೆಗಳು ಅಂತ ಹೇಳಲಾಗ್ತಾ ಇರುವಂತದ್ದು. ಶ್ರೀಮಿತಾ ಶೆಟ್ಟಿ. ಗಂಗಾಧರ್, ತಮ್ಮ ಇನ್ಫಾರ್ಮೇಷನ್ಗೆ. ಬಿಜೆಪಿ ಶಿಸ್ತು ಸಮಿತಿಯಿಂದ ನೋಟಿಸ್ ಜಾರಿ ಹಿನ್ನೆಲೆಯಲ್ಲಿ ಬಿಜೆಪಿ ಶಾಸಕ ST ಸೋಮಶೇಖರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟಿದ್ದಕ್ಕೆ ST ಸೋಮಶೇಖರ್ ಗರಂ ಆಗಿದ್ದಾರೆ. ಈಗ ಭಿನ್ನಮತಕ್ಕೆ ಹೈಕಮಾಂಡ್ ಯಾವ ತರ ಮುಲಾಮನ್ನ ಹಚ್ಚುತ್ತೆ ಅನ್ನೋ ಕುತೂಹಲ ಇತ್ತು. ಯಾವಾಗ ಈ ಭಿನ್ನಮತ ಶಮನ ಮಾಡೋ ಪ್ರಯತ್ನ ಆಗುತ್ತೆ ಅಂತೇಳಿ ಇದರ ಭಾಗವಾಗಿ ವಿಜೇಂದ್ರ ಬಣದವ್ರಿಗೂ ನೋಟಿಸ್ ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ಯತ್ನಾಳ್ ಬಣದವ್ರಿಗೂ ನೋಟಿಸ್ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಶಿವರಾಮ್ ಹೆಬ್ಬಾರ್ ಮತ್ತೆ ST ಸೋಮಶೇಖರ್ಗೆ ನೋಟಿಸ್ ಕೊಟ್ಟಿರೋ ವಿಷಯವಾಗಿನೂ ಚರ್ಚೆ ಆಗ್ತಿದೆ. ಅದಕ್ಕೆ ಅವರೇ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪಕ್ಷಕ್ಕೆ ಡ್ಯಾಮೇಜ್ ಮಾಡಿದವರಿಗೆ ನೋಟಿಸ್ ಕೊಡಲ್ಲ, ಬಲಾಢ್ಯರಿಗೆ ಒಂದು ನ್ಯಾಯ, ನನಗೊಂದು ನ್ಯಾಯನ ನಮ್ಮ ಪಕ್ಷದಲ್ಲಿ. ಒಕ್ಕಲಿಗ ಹೆಣ್ಮಕ್ಳನ್ನ ಮಂಚಕ್ಕೆ ಕರೆದವರಿಗೆ ನೋಟಿಸ್ ಕೊಟ್ಟಿಲ್ಲ, HIV ಇಂಜೆಕ್ಷನ್ ಚುಚ್ಚೋರಿಗೆ ನೋಟಿಸ್ ಕೊಟ್ಟಿಲ್ಲ,
ಅಂದ್ರೆ ಅವ್ರು ಕೇಳ್ತಿರೋದು ಮುನಿರತ್ನಗೆ ಯಾಕೆ ನೋಟಿಸ್ ಕೊಟ್ಟಿಲ್ಲ ಅಂತ ಪ್ರಶ್ನೆ. ಕಾಂಗ್ರೆಸ್ ಅವ್ರ ಜೊತೆ ನಾನು ಓಡಾಡ್ದೆ ಅಂತ ಹೇಳ್ಬಿಟ್ಟು ನನಗೆ ನೋಟಿಸ್ ಕೊಟ್ಟಿದ್ದಾರೆ, ಅದಕ್ಕೆ ಅವ್ರ ಸಮರ್ಥನೆಯನ್ನ ಮಾಡಿಕೊಂಡು ಮುನಿರತ್ನಗೆ ಯಾಕೆ ನೋಟಿಸ್ ಕೊಟ್ಟಿಲ್ಲ ಅನ್ನೋ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಇಷ್ಟು ವರ್ಷ ಒಂದೇ ಒಂದು ಕಾಂಗ್ರೆಸ್ ಕಚೇರಿಗೆ ಯಾವ ತರ ಭೇಟಿ ಮಾಡಿದ್ರೆ ಕಾಂಗ್ರೆಸ್ ಅಧ್ಯಕ್ಷರು ಭೇಟಿ ಮಾಡಿದ್ದಾರೆ ಅಂತ ಇವ್ರು ಹೇಳ್ಬೋದಾಯ್ತು. ಪಕ್ಷಕ್ಕೆ ಡ್ಯಾಮೇಜ್ ಮಾಡಿದಂತ ಅವರಿಗೆ ನೋಟಿಸ್ ಕೊಡಲ್ಲ ಇವರು. ವಿರೋಧ ಪಕ್ಷ ನಾಯಕನಿಗೆ ಐಡ್ಸ್ ಇಂಜೆಕ್ಷನ್ ಚುಚ್ಚತಕ್ಕಂಥದ್ದು ಯಾರು ಲೇಡಿ ಹೇಳಿದರೆ ಅದು ಕೊಡೋದಿಲ್ಲ. 28 ಕ್ಷೇತ್ರದಲ್ಲಿ 120 ಕೋಟಿ ಕೆಲಸ ಮಾಡದೆ ಬಿಲ್ ಮಾಡಿದ್ದಾರೆ ಅಂತೇಳಿ ಲೋಕಾಯುಕ್ತ ತನಿಖೆ ಆದೇಶ ಮಾಡಿದ್ದಾರೆ. ಅವರಿಗೆ ನೋಟಿಸ್ ಕೊಡೋದಿಲ್ಲ. ಒಕ್ಕಲಿಗ ಹೆಣ್ಣು ಮಕ್ಕಳನ್ನ ಮಂಚಕ್ಕೆ ಕೂಗ್ತಾರೆ, ಅಂತಹದರಿಗೆ ಬಿಜೆಪಿ ನೋಟಿಸ್ ಕೊಡ್ತಾ ಇಲ್ಲ. ಅಂದ್ರೆ ಬಲಾಢ್ಯರಿಗೆ ಒಂದು, ಸಣ್ಣವರಿಗೆ ಒಂದು ತಾರತಮ್ಯವನ್ನ ಈ ಇದರಲ್ಲಿ ನೋಟಿಸಲ್ಲಿ ನೋಡ್ತಾ ಇದ್ದೇನೆ. ಅವರು ಅದೇ ತರ ತಾರತಮ್ಯ ಅಂತ ಕೊಟ್ರೆ ಅದಕ್ಕೆ ದೇವರು ನನಗೂ ಶಕ್ತಿ ಕೊಟ್ಟಿದ್ದಾನೆ, ಎದುರಿಸ್ತಕ್ಕಂಥ ಶಕ್ತಿ ನನಗೂ ಕೊಟ್ಟಿದ್ದಾನೆ. ಲೀಗಲ್ ಆಗಿ ಏನು ಫೈಟ್ ಮಾಡಬೇಕು ಮಾಡ್ತೇನೆ.